ಪೃಥ್ವಿ ತೇಜೋ ವಾಯು ಆಕಾಶಾದಿಗಳು ಪಂಚಭೂತಗಳು ಕೂಡ ನಮಗೆ ವಶವಾಗ್ತಕ್ಕಂಥದ್ದಾಗುತ್ತೆ ಕೇವಲ ಲಲಿತಾ ಸಹಸ್ರನಾಮ ಪಾರಾಯಣೆಯಿಂದ. ಶಿವನಿಗೆ ಶಕ್ತಿ, ಅಮ್ಮನವರಿದ್ದರೆ ಮಾತ್ರ ಶಿವನ ಶಕ್ತಿ, ಇಲ್ಲ ಅಂದರೆ ಶಿವ ಕೂಡ ಶವವಾಗ್ತಾನೆ. ತೇಜೋವಂತಳಾಗಿರ್ತಕ್ಕಂಥ ಜಗದಂಬೆ ನಮ್ಮ ಬದುಕಿನಲ್ಲೂ ಕೂಡ ತೇಜೋತ್ವವನ್ನು ತಂದುಕೊಡ್ತಾಳೆ ಅಂತಕ್ಕಂಥ ಒಂದು ಸಂಕೇತ ಇಲ್ಲಿರ್ತಕ್ಕಂಥದ್ದಿದೆ. ಶ್ರೀ ಗುರುಭ್ಯೋ ನಮಃ. ಹೈಂ ಹ್ರೀಂ ಶ್ರೀಂ ಶ್ರೀಮಾತ್ರೇ ಲಲಿತಾಂಬಿಕಾಯೈ ನಮಃ. ಶ್ರೀ ವಿಷ್ಣುರೂಪಾಯ ನಮಃ ಶಂಕರಾಯ. ಆತ್ಮೀಯರೇ, ಇವತ್ತಿನ ಕಾಲಮಾನದಲ್ಲಿ ನಮ್ಮ ಬದುಕು ಮತ್ತು ನಮ್ಮ ಜೊತೆಯಲ್ಲಿರ್ತಕ್ಕಂಥ ಅಥವಾ ನಮ್ಮ ಒಡನಾಟದಲ್ಲಿದ್ದಂಥವರ ಒಟ್ಟಿಗೆ ನಮ್ಮ ಬದುಕನ್ನು ಹೇಗೆ ನಾವು ಕಲ್ಪಿಸ್ಕೊಳ್ತೀವೋ ಆ ಒಂದು ಬದುಕು ಅದೇ ರೀತಿಯಾಗಿ ನಡೆದೇ ಇರತಕ್ಕಂಥ ಒಂದು ಸಂದರ್ಭಗಳು ಇವತ್ತಿನ ಕಾಲಮಾನದಲ್ಲಿ ಇರ್ತಕ್ಕಂಥದ್ದು. ಉದಾಹರಣೆ, ನಾವು ಹೇಗೋ ಬದುಕಬೇಕು ಅಂತಕ್ಕಂಥ ಒಂದು ವ್ಯವಸ್ಥೆಯನ್ನು ನಾವೇನು ಮಾಡ್ತಿರ್ತೀವಿ, ಅದನ್ನು ಕ್ರಿಯೇಟ್ ಮಾಡ್ಕೊಂಡು ಬರ್ತಾ ಇರ್ತೀವಿ. ಅಂದರೆ ಅದರೊಟ್ಟಿಗೆ ಲಕ್ಷ್ಯವನ್ನು ವಹಿಸಿ ನಾವು ಮಾಡ್ತಾ ಇರತಕ್ಕಂಥವ್ರು ಆಗಿರ್ತೀವಿ. ಆದರೆ ಅಚಾನಕ್ಕಾಗಿ ಕೆಲವೊಂದು ಸಂದರ್ಭಗಳಲ್ಲಿ ವ್ಯಕ್ತಿಗಳಿಂದ, ಸಮಯದಿಂದ, ಮನುಷ್ಯನಿಗೆ ನಕಾರಾತ್ಮಕ ಗ್ರಹಗಳ ಶಕ್ತಿಯಿಂದ, ಇನ್ನೊಂದಷ್ಟು ತೊಂದರೆಗಳಿಂದ ಮನುಷ್ಯ ಹೋಗ್ತಾ ಇರತಕ್ಕಂಥ ಮಾರ್ಗದಲ್ಲಿ ಅಡಚಣೆಗಳಾಗ್ತಕ್ಕಂಥದ್ದಾಗುತ್ತೆ. ಯಾವೆಲ್ಲ ಮನುಷ್ಯನ ಸುಭದ್ರವಾದ ಆತ್ಮಬಲ, ಮನೋಬಲ, ದಿಗ್ಬಲ, ದೈವಬಲದ ಮುಖಾಂತರವಾಗಿ ನಮ್ಮ ಕೆಲಸ ಕಾರ್ಯಗಳು ಸುಸೂತ್ರವಾಗಿ ನೆರವೇರ್ತಾ ಇದೆ ಅಂತ ಆದಾಗ ಕೆಲವು ಸಂದರ್ಭಗಳು ನಾವು ಯಾವುದನ್ನು ಆಲೋಚಿಸಿದ್ದೀವಿ ಅದನ್ನು ಹೊರತುಪಡಿಸಿ ಮತ್ತೇನೋ ನಮ್ಮ ಬದುಕಿನಲ್ಲಿ ನಡೀತಾ ಇರತಕ್ಕಂಥದ್ದಾಗಿರುತ್ತೆ. ಹಾಗಾಗಿ ಆ ಎಲ್ಲ ಬದುಕುಗಳಿಗೂ ಸನ್ಮಂಗಳವಾಗಲಿ, ನಿಮ್ಮ ಮನಸ್ಸಿನಲ್ಲಿರ್ತಕ್ಕಂಥ ಎಲ್ಲ ಕಾಮನೆಗಳು ಕೂಡ ಸಿದ್ಧಿಸುವ ಹಾಗೆ ಆಗಲಿ ಅಂತಕ್ಕಂಥ ಸದುದ್ದೇಶದಿಂದ ಇವತ್ತಿನ ಕಾಲಮಾನಕ್ಕೆ ಸರ್ವಶ್ರೇಷ್ಠವಾದದ್ದು, ಸರ್ವಮಾನ್ಯವಾದಂಥ, ಸರ್ವ ಸಮಯಕ್ಕೂ ತನ್ನದೇ ಆಗಿರ್ತಕ್ಕಂಥ ಪ್ರಭಾವವನ್ನು ಇಟ್ಕೊಂಡಿರ್ತಕ್ಕಂಥ ಒಂದಷ್ಟು ದೇವತಾ ಉಪಾಸನೆಗಳಲ್ಲಿ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು ಆ ಜಗದಂಬೆ ಆಗಿರ್ತಕ್ಕಂಥ ಲಲಿತಾ ಸಹಸ್ರನಾಮ ಸ್ತೋತ್ರ ಪಾರಾಯಣ. ಬಂಧುಗಳೇ, ಈ ಲಲಿತಾ ಸಹಸ್ರನಾಮ ಸ್ತೋತ್ರ ಪಾರಾಯಣ ಒಂದೊಂದು ಪದವೂ ಕೂಡ ಒಂದೊಂದು ದೇವತೆಯಾಗಿರ್ತಕ್ಕಂಥದ್ದಿದೆ. ಅಲ್ಲಿ 33 ಕೋಟಿ ದೇವತೆಗಳ ಏಕಮೇವ ದೇವತಾ ಉಪಾಸನೆಯಲ್ಲಿ ಬರಬಹುದಾಗಿರ್ತಕ್ಕಂಥ ಸಮಸ್ತ ವಿಧವಾದ ಶಕ್ತಿ ಪ್ರದಾನವನ್ನು ಕೇವಲ ಲಲಿತಾ ಸಹಸ್ರನಾಮ ಸ್ತೋತ್ರ ಪಾರಾಯಣೆಯಿಂದ ನಮಗಿರ್ತಕ್ಕಂಥ ಆಧ್ಯಾತ್ಮಿಕ, ಆದಿಭೌತಿಕ, ಆದಿದೈವಿಕವಾಗಿರ್ತಕ್ಕಂಥ ಆದಿದೈವಿಕವಾಗಿ ಬಂದಿರತಕ್ಕಂಥ ಸಮಸ್ತ ವಿಧವಾದ ದೋಷಾದಿಗಳು ಕೂಡ ಪರಿಹಾರ ಮಾಡುವಂತಹ ಒಂದು ಅಮೃತ ತತ್ವವನ್ನು ಹೊಂದಿರತಕ್ಕಂಥ, ವಿಶೇಷವಾಗಿ ನಮ್ಮೆಲ್ಲರ ಭವಬಂಧನಗಳನ್ನು ಮುಕ್ತಿಯನ್ನು ಮಾಡಿ ಒಂದು ಸನ್ಮಾರ್ಗದೆಡೆಗೆ ಕರ್ಕೊಂಡು ಹೋಗ್ತಕ್ಕಂಥ ಶಕ್ತಿ ಇರ್ತಕ್ಕಂಥದ್ದು ಆ ಜಗನ್ಮಾತೆಯಾಗಿರ್ತಕ್ಕಂಥ, ಸರ್ವಮಂಗಳೆಯಾಗಿರ್ತಕ್ಕಂಥ ಲಲಿತಾಂಬೆಗೆ. ನನ್ನ ಉದ್ದೇಶ ನಿಮ್ಮೆಲ್ಲರ ಮನಸ್ಸಿನಲ್ಲೂ ಕೂಡ ಅಮ್ಮನವರು ವಾಗ್ದೇವಿಯಾಗಿ ನಿಮ್ಮ ನಾಲಿಗೆಯಲ್ಲಿ ಅವಳು ಸದಾ ನಿರಂತರವಾಗಿ ನೆಲೆಸಿ ನಿಮ್ಮೆಲ್ಲರ ದುಃಖಗಳನ್ನು ಕೂಡ ದೂರ ಮಾಡಲಿ ಅಂತಕ್ಕಂಥ ಸದುದ್ದೇಶದಿಂದ ಈ ಒಂದು ಲಲಿತಾ ಸಹಸ್ರನಾಮ ಅಂತಕ್ಕಂಥ ಒಂದು ಸ್ತೋತ್ರವನ್ನು ನಿಮ್ಮ ಮುಂದೆ ತಂದು, ನಿಮ್ಮೆಲ್ಲರಿಗೂ ಗೊತ್ತಿದ್ದು ತುಂಬ ಜನ ಇದರ ಪಾರಾಯಣನ ಮಾಡ್ತಾ ಇರ್ತಕ್ಕಂಥವರಿದ್ದಾರೆ, ಅಮ್ಮನವರ ಆರಾಧನೆ ಮಾಡ್ತಾ ಇರ್ತಕ್ಕಂಥವರಿದ್ದಾರೆ. ಆದರೂ ಕೂಡ ನನ್ನ ಗುರುಗಳು ನನಗೆ ಆಜ್ಞೆ ಮಾಡಿರ್ತಕ್ಕಂಥದ್ದು ವಿಶೇಷವಾಗಿ ಅಮ್ಮನವರ ಒಂದು ಸಾನ್ನಿಧ್ಯತೆಯನ್ನು ಪ್ರತಿ ಮನೆಗೂ ತೆಗೆದುಕೊಂಡು ಹೋಗಬೇಕು ಅಂತಕ್ಕಂಥ ಒಂದು ಅವರ ಆಜ್ಞೆಯಂತೆ ವಿಶೇಷವಾಗಿ ನಾನು ಈ ಪ್ರಯತ್ನವನ್ನು ಪ್ರಾರಂಭವನ್ನು ಮಾಡ್ತಾ ಇದ್ದೇನೆ. ಬಂಧುಗಳೇ, ವಿಶೇಷವಾಗಿ ಲಲಿತಾ ಸಹಸ್ರನಾಮವನ್ನು ಕೇವಲ ನೀವು ಪ್ರತಿನಿತ್ಯವೂ ಕೂಡ ಅಮ್ಮನವರನ್ನು ಪ್ರಾರ್ಥನೆ ಮಾಡೋದ್ರಿಂದ ಹೈಂ ಹ್ರೀಂ ಶ್ರೀಂ ಶ್ರೀಮಾತ್ರೇ ಲಲಿತಾಂಬಿಕಾಯ ನಮಃ ಅಮ್ಮ ಅಂದರೆ ಸಾಕು. ಇಷ್ಟೂ ಮಂತ್ರ ಬರಲಿಲ್ಲ ನನಗೆ, ಅಮ್ಮ ಅನ್ನೋ ಒಂದು ಪದವನ್ನು ನೀವು ನಿರಂತರವಾಗಿ ಮನನವನ್ನು ಮಾಡಿಕೊಳ್ತಾ ಇದ್ದರೆ ಅಮ್ಮ ಸರ್ವರಕ್ಷಣೆಯಾಗಿ, ಸರ್ವಮಂಗಳಕರೆಯಾಗಿ, ಸರ್ವಮಂಗಳ ಮಾಂಗಲ್ಯೇ ಶಿವೆ ಸರ್ವಾರ್ಥ ಸಾಧಿಕೆ ಶರಣ್ಯೆ ತ್ರಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ ಅಂಥೇಳಿ ಅಮ್ಮನವರು ನಿತ್ಯ ನಿರಂತರವಾಗಿ ನಮ್ಮ ಬದುಕಿನೊಟ್ಟಿಗೆ ಇರ್ತಕ್ಕಂಥವ್ರಾಗ್ತಾರೆ. ಅದು ನನ್ನ ಅನುಭವದಲ್ಲಿ ಸಾಕಷ್ಟು ಸಮಯದಲ್ಲಿ ನಾನು ಅದನ್ನು ಅನುಭವಿಸಿದ್ದೀನೂ ಕೂಡ.
ಹಾಗಾಗಿ ಈ ಅಮ್ಮನವರನ್ನು ನಿಮ್ಮೆಲ್ಲರ ವಾಕ್ ಅಂದರೆ ನಾಲಿಗೆಯ ಮೇಲೆ ಅಮ್ಮನವರನ್ನು ನಾನು ಆವಿರ್ಭವಿಸುವ ಹಾಗೆ ನಿಮ್ಮ ಬದುಕೆಲ್ಲವೂ ಕೂಡ ಸನ್ಮಂಗಳದಾಯಕವಾಗಿ ಆಗಬೇಕಂತಕ್ಕಂಥ ಉದ್ದೇಶದಿಂದ ಅಮ್ಮನವರಲ್ಲಿ ಪ್ರಾರ್ಥನೆ ಮಾಡಿ ಇವತ್ತಿನ ಈ ಒಂದು ಸಂಚಿಕೆಯಲ್ಲಿ ಬಹಳ ಮುಖ್ಯವಾಗಿ ಲಲಿತಾ ಸಹಸ್ರನಾಮ ಅಂದರೆ ಏನು, ಲಲಿತೆ ಎಲ್ಲಿಂದ ಆವಿರ್ಭವಿಸಿದಳು, ಈ ಜಗತ್ತಿಗೆ ಬಂದು, ಯಾಕಂದರೆ ಪಾರ್ವತಿಯ ಸಾಕ್ಷಾತ್ ಸ್ವರೂಪಳಾಗಿರ್ತಕ್ಕಂಥ ಸರ್ವ ದೇವಾತ್ಮಕಳಾಗಿರ್ತಕ್ಕಂಥ ಅಮ್ಮನವರು ಹೇಗೆ ಈ ಕಲಿಯುಗಕ್ಕೆ ಬಂದರು, ಕಲಿಯುಗದಲ್ಲಿ ಯಾವೆಲ್ಲ ಕಷ್ಟ ಕಾರ್ಪಣ್ಯಗಳಿಗೆ ನಮ್ಮಲ್ಲಿರ್ತಕ್ಕಂಥ ಸಂಚಿತ ಜನ್ಮದ ದೋಷಾದಗಳಿಗೆ ಮುಕ್ತಿಯನ್ನು ಕೊಡುತ್ತೆ ಅಂತಕ್ಕಂಥದ್ದನ್ನು ಒಂದು ಅಷ್ಟು ಒಂದು ಪಾರಾಯಣವನ್ನು ಮಾಡಿ ಅದಕ್ಕೆ ಅರ್ಥವನ್ನು ಹೇಳಿ ನಿಮ್ಮೆಲ್ಲರ ಒಂದು ಮನಸ್ಸಿನಲ್ಲೂ ಕೂಡ ಅಮ್ಮನವನ್ನು ಆರಾಧಿಸಬೇಕು ಅಂತಕ್ಕಂಥ ಮನಸ್ತತ್ವವನ್ನು ಬೆಳೆಸುವ ಹಾಗೆ ಅಮ್ಮನಲ್ಲಿ ಪ್ರಾರ್ಥನೆ ಮಾಡಿ ಈ ಒಂದು ಶ್ಲೋಕಗಳನ್ನು ನಾನು ಪ್ರಾರಂಭವನ್ನು ಮಾಡ್ತಾ ಇದ್ದೇನೆ. ಹಾಗಿದ್ದಾಗ ಬಂಧುಗಳೇ, ಅಮ್ಮ ಅಂದರೆ ಅದರಲ್ಲಿ ಏನೋ ಒಂದು ಸಂತೋಷ ಇರತಕ್ಕಂಥದ್ದಿದೆ. ಅಮ್ಮ ಅಂದರೆ ಒಂದು ವಿಶೇಷವಾಗಿರ್ತಕ್ಕಂಥ ವಾತ್ಸಲ್ಯ ಇರತಕ್ಕಂಥದ್ದಿದೆ. ಅಮ್ಮ ಅಂದರೆ ನಮ್ಮ ಕಣ್ಣಿನ ಮುಂದೆ ಕಾಣ್ತಾ ಇರತಕ್ಕಂಥ ಪ್ರಕೃತಿಯ ಮಡಲಲ್ಲಿರ್ತಕ್ಕಂಥ ಪ್ರತಿಯೊಂದು ವಸ್ತುವು ಕೂಡ ಅಮ್ಮನಾಗಿ ನಮಗೆ ಕಾಣ್ತಕ್ಕಂಥದ್ದಾಗುತ್ತೆ. ಹಾಗಾಗಿ ಅಮ್ಮ ಅಂದರೆ ಅವಳ ಲೀಲಾ ವಿನೋದಗಳನ್ನು ನಾವು ವರ್ಣಿಸಲಿಕ್ಕೆ ಸಾಧ್ಯನೇ ಇಲ್ಲ. ಯಾಕೆಂದರೆ ನಮ್ಮೆಲ್ಲರ ರಕ್ಷಕಾರಕಳು, ನಮ್ಮೆಲ್ಲರ ಭೌತಿಕ ಆಧ್ಯಾತ್ಮಿಕವಾಗಿರ್ತಕ್ಕಂಥ ವಿಚಾರಾದಿಗಳಲ್ಲಿ ಮುನ್ನಡೆಸುವಂಥವಳು ಜಗದಂಬೆಯಾಗಿರ್ತಕ್ಕಂಥ ಸಾಕ್ಷಾತ್ ಶ್ರೀ ಲಲಿತಾಂಬಿಕೆ. ನಮ್ಮ ತಾಯಿ ಮೊದಲನೇ ಗುರು ಹೇಗೆ ಆಗ್ತಾಳೋ ಹಾಗೆ ಜಗತ್ತಿಗೆ ಆದಿಪರಾಶಕ್ತಿಯು ಮೊದಲನೇ ಗುರುವಾಗಿದ್ದಾಳೆ. ಅವಳ ಎಲ್ಲ ಶಕ್ತಿಯು ಕೂಡ ಈ ಪ್ರಕೃತಿಯಲ್ಲಿ ಪಂಚಭೂತಗಳಲ್ಲಿ ವಿಲೀನಯುಕ್ತವಾಗಿರ್ತಕ್ಕಂಥದ್ದು. ಅಷ್ಟೇ ಯಾಕೆ, ಪರಮೇಶ್ವರನಿಗೆ ಶಿವಶಕ್ತಿಯುಕ್ತೋ ಯದಿಭವತಿ ಅಂತೇಳಿ ಒಂದು ಸೌಂದರ್ಯ ಲಹರಿಯಲ್ಲಿ ಬರ್ತಕ್ಕಂಥದ್ದಾಗಿರುತ್ತೆ. ಶಿವನಿಗೆ ಶಕ್ತಿ ಅಮ್ಮನವರಿದ್ದರೆ ಮಾತ್ರ ಶಿವನ ಶಕ್ತಿ, ಇಲ್ಲ ಅಂದರೆ ಶಿವ ಕೂಡ ಶವವಾಗ್ತಾನೆ. ಹಾಗೆ ನಮ್ಮ ಬದುಕಿನ ಉಸಿರಾಗಿರ್ತಕ್ಕಂಥವಳು ಜಗದಂಬೆಯಾಗಿರ್ತಕ್ಕಂಥ ಲಲಿತಾಂಬಿಕೆ. ಅಂಬಿಕೆಯನ್ನು ಅನನ್ಯವಾಗಿ ಈ ಮೊದಲ ಶ್ಲೋಕ ಇದೆ ಅಲ್ವಾ, ಸಿಂಧೂರಾರುಣ ವಿಗ್ರಹ ತ್ರಿನಯನಾಂ ಮಾಣಿಕ್ಯಮೌಳಿ ಸ್ಫುರತು ತಾರಾನಾಯಕ ಶೇಖರಾಂ ಸ್ಮಿತಮಪೇನ ವಕ್ಷೋರುಹಾಂ ಪಾಣಿಭ್ಯಾ ಮಣಿಪೂರ್ಣರತ್ನಚಷಕಂ ರಕ್ತೋತ್ಪಲಂ ಬಿಭ್ರತೆ ಸೌಮ್ಯಾಂ ರತ್ನಘಟಸ್ಥರಕ್ತಚರಣಾಂ ಧ್ಯಾಯೇತ್ ಪರಾಮಂಬಿಕಾ. ನೋಡಿ ಎಷ್ಟು ಅದ್ಭುತವಾಗಿದೆ ಅಂದರೆ, ಅಮ್ಮನವರನ್ನು ನೀವು ಅನೂಕ್ಷಣವೂ ಕೂಡ ಆನಂದಯುಕ್ತವಾಗಿ ಅವಳನ್ನು ಈ ಒಂದು ಪ್ರಾರಂಭಿಕವಾಗಿರ್ತಕ್ಕಂಥ ಸ್ತೋತ್ರವನ್ನು ನಿತ್ಯ ನಿರಂತರವಾಗಿ ಯಾರು ಬೇಕಾದರೂ ಕೂಡ ಯಾವ ಸಮಯದಲ್ಲೂ ಬೇಕಾದರೂ ಕೂಡ ಈ ಒಂದು ಸ್ತೋತ್ರವನ್ನು, ಪ್ರಾರಂಭಿಕ ಸ್ತೋತ್ರವನ್ನು, ಪ್ರಾರ್ಥನಾ ಸ್ತೋತ್ರವನ್ನು ಪ್ರತಿಯೊಬ್ಬರು ಮಾಡಬಹುದಾಗಿರ್ತಕ್ಕಂಥದ್ದು. ಎರಡನೇದಾಗಿ ಏನಪ್ಪ ಅಂದರೆ, ಈ ಒಂದು ಮಾಧ್ಯಮದ ಮುಖಾಂತರವಾಗಿ ವಿಶೇಷವಾಗಿ ನಮ್ಮ ಅಪೇಕ್ಷೆ ಇರ್ತಕ್ಕಂಥದ್ದು ಎಷ್ಟು ಆ ಒಂದು ಲಲಿತಾ ಸಹಸ್ರನಾಮದಲ್ಲಿ 182 ಒಂದು ರುಕ್ಕುಗಳಿರ್ತಕ್ಕಂಥದ್ದು ಎಲ್ಲವನ್ನು ಕೂಡ ಪರಿಪೂರ್ಣವಾಗಿ ಒಂದು 5 ಶ್ಲೋಕಗಳನ್ನು ಮಾಡಿ ಆ 5 ಶ್ಲೋಕಗಳನ್ನು ನಿಮ್ಮ ಮುಂದೆ ತಂದು ನೀವು ಕಲಿಯುವ ಹಾಗೆ, ಅದರ ಉದ್ದೇಶವೇ ನೀವೆಲ್ಲರೂ ಕೂಡ ಇದನ್ನು ಕಲಿಯುವ ಹಾಗೆ ಇದನ್ನು ಹೇಳಬೇಕು ಅಂತಕ್ಕಂಥ ಒಂದು ಉದ್ದೇಶದಿಂದ ಈ ಒಂದು ಶ್ಲೋಕಗಳನ್ನು ಪ್ರಾರಂಭವನ್ನು ಮಾಡ್ತಾ ಇದ್ದೇನೆ. ಮೊದಲನೆಯದಾಗಿ ಅಮ್ಮನವರನ್ನು, ಯಾಕೆಂದರೆ ಗುರುಮುಖೇನ ಬಂದಂಥದ್ದಕ್ಕೆ ಮಾತ್ರ ಕೀಲಿಕ ಅವರೋಹಣ ಮತ್ತು ಅಂಗನ್ಯಾಸ ಕರನ್ಯಾಸಗಳೆಲ್ಲ ಕೂಡ ಬರತಕ್ಕಂಥದ್ದಾಗುತ್ತೆ. ಆದರೆ ಅಮ್ಮನವರನ್ನು ಧ್ಯಾನ ಶ್ಲೋಕದಿಂದ ಯಾರು ಬೇಕಾದರೂ ಕೂಡ ಇದನ್ನು ನೀವು ಪಠಣೆಯನ್ನು ಮಾಡಬಹುದು. ಧ್ಯಾನ ಮಾಡಿ, ಮುಖ್ಯವಾಗಿ ಸಿಂಧೂರಾರುಣ ಅಂತಕ್ಕಂಥದ್ದು ಧ್ಯಾನ ಶ್ಲೋಕ, ಅದಿನ್ನೂ ವಿಶೇಷವಾಗಿ ಇನ್ನೂ ವಿಸ್ತಾರವಾಗಿರ್ತಕ್ಕಂಥದ್ದಿದೆ. ಆದರೂ ಕೂಡ ಇಷ್ಟು ಮಾತ್ರ ಹೇಳಿದರೆ ಸಾಕು. ಆ ನಂತರದಲ್ಲಿ ಬರತಕ್ಕಂಥದ್ದು ಶ್ರೀಮಾತಾ ಶ್ರೀ ಮಹಾರಾಜ್ಞೆ ಶ್ರೀಮತ್ ಸಿಂಹಾಸನೇಶ್ವರಿ ಚಿದಗ್ನಿಕುಂಡ ಸಂಭೂತ ದೇವಕಾರ್ಯ ಸಮುದ್ಯತ ಉದ್ಯದ್ಭಾನು ಸಹಸ್ರಾಭ ಚತುರ್ಬಾಹು ಸಮನ್ವಿತ ರಾಗಸ್ವರೂಪ ಪಾಷಾಢ್ಯ ಕ್ರೋಧಾಂಕಾರ ಕುಶೋಜ್ವಲ ಮನೋರೂಪೇಕ್ಷು ಕೋದಂಡ ಪಂಚತನ್ಮಾತ್ರ ಸಾಯಿಕ ನಿಜಾರುಣ ಪ್ರಭಾಪೂರ ಮಜ್ಜದ್ ಬ್ರಹ್ಮಾಂಡ ಮಂಡಲ ಚಂಪಕಾಶೋಕ ಪುನ್ನಾಗ ಸೌಗಂಧಿ ಕಲಸತ್ಕಚ ಕುರವಿಂದ ಮಣಶ್ರೇಣಿ ಕನತ್ಕೋಟೀರಮಂಡಿತ ಅಷ್ಟಮೀ ಚಂದ್ರ ವಿಭ್ರಾಜ ದಲಿಕಸ್ಥಲ ಶೋಭಿತ ಮುಖಚಂದ್ರ ಕಲಂಕಾಭ ಮೃಗನಾಭಿ ವಿಶೇಷಕ. ಈ 5 ಶ್ಲೋಕಗಳನ್ನು ಪ್ರತಿನಿತ್ಯವೂ ಕೂಡ ಪ್ರಾರಂಭಿಸಿ, ವಿಶೇಷವಾಗಿ
ಈ 5 ಶ್ಲೋಕಗಳನ್ನು ನೀವು ಯಾವ ದಿನದಲ್ಲಿ ಈ ಒಂದು 5 ಶ್ಲೋಕಗಳನ್ನು ನೀವು ಪಾರಾಯಣ ಮಾಡೋದರಿಂದ ಪಂಚಭೂತಗಳಿಗೆ ಸಂಬಂಧಪಟ್ಟ ಹಾಗೆ ಶ್ರೀಮಾತಾ ಶ್ರೀ ಮಹಾರಾಜ್ಞೆ ಶ್ರೀಮತ್ ಸಿಂಹಾಸನೇಶ್ವರಿ ಚಿದಗ್ನಿ ಕುಂಡ ಸಂಭೂತ ದೇವಕಾರ್ಯ ಸಮುದ್ಯುತ ಅಂಥೇಳಿ ಪ್ರಾರಂಭದ ಶ್ಲೋಕದಲ್ಲಿ ಅಮ್ಮನವರು ಮಾತೆಯಾಗಿ ಆಜ್ಞಾಕಾರಕಳಾಗಿ ಈ ಜಗತ್ತಿನ ಸೃಷ್ಟಿಯ ಉಗಮವನ್ನು ತಾನೇ ಸೃಷ್ಟಿಸಿ ತಾನೇ ನಡೆಸ್ತಾ ಇರತಕ್ಕಂಥ ಜಗದಂಬೆ ನಮ್ಮೆಲ್ಲರ ಬದುಕಿನಲ್ಲಿರಬಹುದಾಗಿರ್ತಕ್ಕಂಥ ಸಮಸ್ತ ವಿಧವಾದ ಪಾಪಾದಿಗಳನ್ನು ದೂರ ಮಾಡ್ತಕ್ಕಂಥವಳಾಗ್ತಾಳೆ. ಅಜ್ಞಾನ ಜ್ಞಾನಾದಿಗಳಿಂದ ಮಾಡಿರ್ತಕ್ಕಂಥ ಸಮಸ್ತ ವಿಧವಾದ ಕೃತ ಕಾರಯಿತ ಪ್ರೇರಣೆಯಿಂದ ಮಾಡಿರಬಹುದಾದಂಥ ಸಮಸ್ತ ವಿಧವಾದ ಪಾಪಾದಿಗಳನ್ನು ಕೂಡ ಆಜ್ಞಾ ಪರಿಪಾಲಕಳಾಗಿರ್ತಕ್ಕಂಥ ಜಗದಂಬೆಯು ನಿವೃತ್ತಿ ಮಾಡ್ತಕ್ಕಂಥವಳಾಗ್ತಾಳೆ. ಇನ್ನು 2ನೇ ಶ್ಲೋಕವನ್ನು ನೋಡಿದಾಗ ಉದ್ಯದ್ಭಾನು ಸಹಸ್ರಾಭ ಚತುರ್ಬಾಹು ಸಮನ್ವಿತ ರಾಗಸ್ವರೂಪ ಪಾಷಾಢ್ಯ ಕ್ರೋಧಾಂಕಾರ ಕುಶೋಜ್ವಲ 4 ಚಂಕ ಚಕ್ರ ಗದ ಪದ್ಮ ವನಮಾಲಾದಿಗಳನ್ನು ಧಾರಣೆ ಮಾಡಿ ವಿಶೇಷವಾಗಿ ಇಕ್ಷುದಂಡವನ್ನು ಧಾರಣೆ ಮಾಡಿರ್ತಕ್ಕಂಥ ಜಗದಂಬೆಯಾಗಿರ್ತಕ್ಕಂಥವಳು ನಮ್ಮಲ್ಲಿರ್ತಕ್ಕಂಥ ಕಾಮ ಕ್ರೋಧ ಲೋಭ ಮದ ಮತ್ಸರಾದಿಗಳೆಲ್ಲವನ್ನು ಕೂಡ ನಾಶವನ್ನು ಮಾಡಿ ಅಜ್ಞಾನದಿಂದ ಸುಜ್ಞಾನದೊಡೆಗೆ ಕರ್ಕೊಂಡು ಹೋಗ್ತಕ್ಕಂಥವಳು ಆ ಜಗದಂಬೆ ಆಗಿರ್ತಕ್ಕಂಥ ಜಗದಂಬೆ. ಬಹಳ ಮುಖ್ಯವಾಗಿ 1ನೇ ಶ್ಲೋಕವನ್ನು ನೀವು ನಿತ್ಯ ನಿರಂತರವಾಗಿ ಪ್ರಾರ್ಥನೆ ಮಾಡ್ತಾ ಇದ್ದರೆ ನಿಮ್ಮ ಬದುಕಿನಲ್ಲಿ ಡಿಸಿಪ್ಲೈನ್ ಬರುತ್ತೆ. ನಾನು ಏನು ಮಾಡಬೇಕು ಅಂತಕ್ಕಂಥ ಒಂದು ಪ್ರಜ್ಞೆ ನಿಮ್ಮಲ್ಲಿ ಉಟ್ಕೊಳ್ತಕ್ಕಂಥದ್ದಾಗುತ್ತೆ. 2ನೇ ಶ್ಲೋಕವನ್ನು ನೀವು ಪಾರಾಯಣವನ್ನು ಮಾಡಿದಾಗ ಅಮ್ಮನವರು ವಿಶೇಷವಾಗಿರ್ತಕ್ಕಂಥ ಗುಣಗಳನ್ನು ಈ ಪ್ರಕೃತಿ ಮಡಲಲ್ಲಿ ಯಾರೆಲ್ಲ ನಮ್ಮನ್ನು ದ್ವೇಷವನ್ನು ಮಾಡ್ತಕ್ಕಂಥವ್ರಾಗ್ತಾರೋ ಅವರೆಲ್ಲರನ್ನು ಕೂಡ ತಾನೇ ನಿಂತು ಅವರನ್ನು ಸರಿದೂಗಿಸುವಂತಹ ಕೆಲಸ ಮಾಡ್ತಕ್ಕಂಥವಳಾಗ್ತಾಳೆ ಜಗದಂಬೆ. ನಿಮಗೆ ಇನ್ನೊಂದು ಅದ್ಭುತದ ಒಂದು ಕಲ್ಪನೆಯನ್ನು ನಾನು ತಿಳಿಸ್ತೇನೆ. ನೀವು ಯಾರ ಬದುಕಿನಲ್ಲಿ ಲಲಿತಾ ಸಹಸ್ರನಾಮವನ್ನು ಪ್ರಾರಂಭ ಮಾಡಿ ನೋಡಿ, ನಿಮ್ಮ ಬದುಕಿನಲ್ಲಿ ನಿಮಗೇ ಅರಿವಿಲ್ಲದ ಹಾಗೆ ಹೇಗೆ ತಂಗಾಳಿಯಾಗಿ ಬೀಸಿ ನಮ್ಮೆಲ್ಲರನ್ನು ಕೂಡ ಆನಂದಪಡಿಸ್ತಕ್ಕಂಥ ಒಂದು ವಾಯುದೇವನು, ಹೇಗೆ ನಮ್ಮ ಬದುಕಿಗೆ ಆಹಾರವನ್ನು ಒದಗಿಸುವಂಥ ವರುಣದೇವನು, ಹೇಗೆ ನಮ್ಮ ಬದುಕನ್ನು ಮುನ್ನಡೆಸುವಂಥ ಅಗ್ನಿದೇವನು, ಹೇಗೆ ನಮ್ಮ ರಕ್ಷಣೆಯನ್ನು ಕೊಡ್ತಕ್ಕಂಥ ವಿಶೇಷವಾಗಿರ್ತಕ್ಕಂಥ ಆಕಾಶದೇವನು, ಪೃಥ್ವಿ ತೇಜೋ ವಾಯು ಆಕಾಶಾದಿಗಳು ಪಂಚಭೂತಗಳು ಕೂಡ ನಮಗೆ ವಶವಾಗ್ತಕ್ಕಂಥದ್ದಾಗುತ್ತೆ ಕೇವಲ ಲಲಿತಾ ಸಹಸ್ರನಾಮ ಪಾರಾಯಣೆಯಿಂದ. ಇನ್ನು 3ನೇದಾಗಿ ಮುಖ್ಯವಾಗಿ ರಾಗಸ್ವರೂಪ ಪಾಷಾಢ್ಯ ಕ್ರೋಧಾಂಕಾರ ಕುಶೋಜ್ವಲ, ಅಂದರೆ ಉಜ್ವಲವಾಗಿರ್ತಕ್ಕಂಥ ಬದುಕು ನಿಮಗೆ ಬೇಕಾದರೆ ಅಮ್ಮನವರ ಧ್ಯಾನವನ್ನು ಮಾಡಿ, ಅಮ್ಮನವರ ಪಾರಾಯಣವನ್ನು ಮಾಡಿ. ನೀವು ಎಲ್ಲಿದ್ದರೆ ಅಲ್ಲೇ, ಹೇಗಿದ್ದರೆ ಹಾಗೆ ಅಮ್ಮನಿಗೆ ಯಾವ ರೀತಿಯಲ್ಲೂ ಕೂಡ ಶ್ರದ್ಧೆ ಭಕ್ತಿಗಳನ್ನು ಹೊರತುಪಡಿಸಿ ಯಾವ ಆಡಂಬರಗಳು ಅಮ್ಮನಿಗಿಲ್ಲ. ಶ್ರದ್ಧೆ ಭಕ್ತಿಯಿಂದ ಮಾಡ್ತಕ್ಕಂಥದ್ದು. ಇನ್ನೊಂದೇನಪ್ಪ ಅಂದರೆ ಬಹಳ ಮುಖ್ಯವಾಗಿ ಮನೋರೂಪೇಕ್ಷ ಕೋದಂಡ ಪಂಚ ತನ್ಮಾತ್ರ ಸಾಯಿಕ. ಇದು ನೋಡಿ ಎಷ್ಟು ಅದ್ಭುತವಾಗಿದೆ ಅಂದರೆ, ನಿಮಗೆ ವಿಶೇಷವಾಗಿರ್ತಕ್ಕಂಥ ಯಾವೆಲ್ಲ ಬದುಕಿನಲ್ಲಿ ನಮಗೇನಿದೆ, ನಮಗೆ ಬೇಕಾಗಿರ್ತಕ್ಕಂಥದ್ದೇನು, ಸುಖ ಶಾಂತಿ ಸೌಭಾಗ್ಯ ಸಮೃದ್ಧಿ ಆಯುಷ್ಯು ಆರೋಗ್ಯ, ಇವೆಲ್ಲ ನಮ್ಮಲ್ಲಿರ್ತಕ್ಕಂಥ ನಮಗೆ ನಿತ್ಯ ನಿರಂತರ ನಮ್ಮನ್ನು ಹಿಡಿದಿಟ್ಕೊಂಡಿರ್ತಕ್ಕಂಥ ಒಂದು ಪ್ರಶ್ನೆಗಳು. ಅಂದರೆ ಸಕಾರಾತ್ಮಕವಾಗಿರಬಹುದು, ಇವೇ ನಕಾರಾತ್ಮಕವಾಗಿಯೂ ಪರಿವರ್ತನೆ ಆಗಬಹುದಾಗಿರ್ತಕ್ಕಂಥ ಈ ಎಲ್ಲ ಪಂಚಭೂತಗಳ ವಿಶೇಷವಾಗಿರ್ತಕ್ಕಂಥ ಶಕ್ತಿಯಿಂದ ನಿಮಗೆ ವೃದ್ಧಿ ಆಗ್ತಕ್ಕಂಥದ್ದಾಗಿದೆ. ಇನ್ನು ಚಂಪಕಾ ಶೋಕಪುನ್ನಾಗ ಸೌಗಂಧಿ ಕಲಸತ್ಕಚ ಕುರವಿಂದ ಮಣಶ್ರೇಣಿ ಕನತ್ಕೋಟೀರ ಮಂಡಿತ ಅಂತೇಳಿ ಅಮ್ಮನವ್ರಿಗೆ ಏನೆಲ್ಲ ನಾವು ಅರ್ಪಣೆ ಮಾಡಬೇಕಾದ್ರೆ, ಒಂದು ನಾವು ಸೇವಂತಿಗೆ ಹೂವು, ಚಂಪಕ ಹೂವು ಅಂದರೆ ಸಂಪಿಗೆ ಹೂವನ್ನು, ಇದೆಲ್ಲವನ್ನು ಕೂಡ ಅಮ್ಮನವ್ರಿಗೆ ಇಷ್ಟವಾದದ್ದನ್ನು ನಾವು ಎಲ್ಲಿ ನಾವು ಗಮನಿಸಬಹುದು ಅಂದರೆ, ನಮ್ಮ ಮನಸ್ಸಿನಲ್ಲಿ ನಾವು ಮೊದಲನೆಯದಾಗಿ ಯಾವ ಹೂವನ್ನು ಆಘ್ರಾಣಿಸಿದಂತಹ ಶಕ್ತಿ ನಮ್ಮಲ್ಲಿ ಇರ್ತಕ್ಕಂಥದ್ದಾಗಿರುತ್ತೋ, ನಾವು ಇವಾಗ ಸಂಪಿಗೆ ಹೂವು ಅಂದರೆ ನಮ್ಮ ಕಲ್ಪನೆಯಲ್ಲಿ ಬರುತ್ತೆ ಅದರ ಸುವಾಸನೆ ಹೇಗಿರುತ್ತೆ ಅಂತ. ಇನ್ನು ಚಾವಂತಿಗೆ ಅಂದರೆ ಆ ಶಾವಂತಿಗೆ ಹೂವು ಹೇಗಿರುತ್ತೆ ಅಂತಕ್ಕಂಥ ಕಲ್ಪನೆ ಬರುತ್ತೆ ನಮ್ಮ ಮನಸ್ಸಿನಲ್ಲಿ. ಹಾಗೆ ನಮ್ಮ ಮನಸ್ಸಿನಲ್ಲಿ ಬರಬಹುದಾಗಿರ್ತಕ್ಕಂಥ ಸಮಸ್ತ ವಿಧವಾದ ಕಲ್ಪನೆಗಳಿಗೂ ಕೂಡ ಅಮ್ಮನವರು ಪ್ರೇರಣೆಯಾಗಿ ಆ ಜಗದಂಬೆ ನಿಮ್ಮನ್ನು ನಿಂತು ನಿರಂತರವಾಗಿ ನಿಮ್ಮನ್ನು ಮುನ್ನಡೆಸ್ತಾ ಇರ್ತಕ್ಕಂಥವಳಾಗ್ತಾಳೆ. ಹಾಗಾಗಿ ಇನ್ನು 5ನೇ ಶ್ಲೋಕವನ್ನು ನೋಡಿದಾಗ ಅಷ್ಟಮಿ ಚಂದ್ರ ವಿಭ್ರಾಜ ದಲಿಕಸ್ಥಲ ಶೋಭಿತ ಮುಖ ಚಂದ್ರ ಕಲಂಕಾಭ ಮೃಗನಾಭಿವಿಶೇಷಕ. ನೋಡಿ ಎಷ್ಟು ಅದ್ಭುತವಾಗಿದೆ ಅಂದರೆ, ಕಾಡಿನಲ್ಲಿ ಎಷ್ಟೋ ಸಾವಿರಾರು ಪ್ರಾಣಿಗಳಿರಬಹುದು, ಆದರೆ
ಮೃಗರಾಜನೇ ರಾಜನಾಗಿರ್ತಕ್ಕಂಥವನಾಗ್ತಾನೆ. ಹಾಗಾಗಿ ನಮ್ಮ ಬದುಕಿನಲ್ಲಿ ಸಹಸ್ರ ಕಷ್ಟಗಳಿದ್ದರೂ ಕೂಡ ಚಂಪಕ ಶೋಕ ಪುನ್ನಾಗ ಸೌಗಂಧೆ ಕಲಸತ್ಕಚ ಅಂತ ಹೇಗೆ ಹೇಳಿದಳೋ ಅವಳು ಇಲ್ಲಿ ಹೇಳ್ತಾ ಇದ್ದಾಳೆ, ಅಷ್ಟಮೀ ಚಂದ್ರ ವಿಭ್ರಾಜ ದಲಿಕಸ್ಥಲ ಶೋಭಿತ. ನಿಮ್ಮ ಬದುಕಿನಲ್ಲಿ ಶುದ್ಧ ಪಕ್ಷದ ಅಷ್ಟಮೇ ತಿಥಿಯಂದು ಚಂದ್ರನು ಹೇಗೆ ಶೋಭಾಯಮಾನವಾಗಿ ಪ್ರಶಾಂತತೆಯಿಂದ ಶಾಂತತೆಯಿಂದ ನಿಮ್ಮನ್ನು ಸಂತೋಷದಿಂದ ನಿಮ್ಮನ್ನು ನೋಡ್ತಾ ಇರ್ತಾನೋ, ನಿಮ್ಮ ಬದುಕನ್ನು ನಾನು ಆ ಅನುಸಾರದಲ್ಲಿ ನಾನು ಇಟ್ಕೊಳ್ತೇನೆ ಅಂತೇಳಿ ಅಮ್ಮನವರು ಹೇಳ್ತಾ ಇರ್ತಕ್ಕಂಥದ್ದು. ಅವಳ ಸ್ವರೂಪ ಏನಪ್ಪ ಅಂದರೆ, ಅಷ್ಟಮೇ ದಿವಸ ಚಂದ್ರನು ಹೇಗೆ ಶೋಭಾಯಮಾನವಾಗಿರ್ತಾನೋ, ಅವನ ಕಣ್ಣುಗಳು ಎಷ್ಟು ತೇಜೋಯುಕ್ತವಾಗಿರುತ್ತೋ ಹಾಗೆ ತೇಜೋವಂತಳಾಗಿರ್ತಕ್ಕಂಥ ಜಗದಂಬೆ ನಮ್ಮ ಬದುಕಿನಲ್ಲೂ ಕೂಡ ತೇಜೋತ್ವವನ್ನು ತಂದುಕೊಡ್ತಾಳೆ ಅಂತಕ್ಕಂಥ ಒಂದು ಸಂಕೇತ ಇಲ್ಲಿರ್ತಕ್ಕಂಥದ್ದಿದೆ. ಹಾಗಾಗಿ ಮುಖಚಂದ್ರ ಕಲಂಕಾಭ ಮೃಗನಾಭ ವಿಶೇಷಕ. ಹೀಗೆ ಈಗ ಒಂದು ನವಿಲಿಗೆ ಅದು ತನ್ನ ತಲೆ ಮೇಲೆ ಇರ್ತಕ್ಕಂಥದ್ದು ಎಷ್ಟು ಶೋಭಾಯಮಾನವಾಗಿರುತ್ತೋ ಹಾಗೆ ಒಂದು ಸಿಂಹಕ್ಕೂ ಕೂಡ ಗಾಂಭೀರ್ಯತೆ ಅಂತಕ್ಕಂಥದ್ದೇ ತನ್ನಲ್ಲಿರ್ತಕ್ಕಂಥ ವಿಶೇಷವಾಗಿರ್ತಕ್ಕಂಥ ಗುಣ ಮತ್ತು ಧರ್ಮ. ಹಾಗಾಗಿ ಧರ್ಮಪ್ರದವಾದಂಥ ಪ್ರತಿಯೊಂದು ಕೆಲಸವೂ ಕೂಡ ನಾನೇ ನಿಂತು ನಿಮ್ಮನ್ನು ಮಾಡುತ್ತೇನೆ, ನಿಮ್ಮ ಹಿಂದೆ ಮುಂದೆ ಇರತಕ್ಕಂಥ ಎಲ್ಲ ಶತ್ರುಗಳನ್ನು ಅವಳು ಬಂದಿದ್ದ ಕಾರಣನೇ ರಾಕ್ಷಸರನ್ನು ಸಂಹಾರ ಮಾಡತಕ್ಕಂಥದ್ದಕ್ಕೋಸ್ಕರವಾಗಿ, ಹಾಗಾಗಿ ಆ ಎಲ್ಲ ದುಃಖ ಶೋಕಾದಿಗಳನ್ನು ಕೂಡ ಪರಿಹಾರ ಮಾಡ್ತೇನೆ ಅಂತೇಳಿ ಈ 5 ಶ್ಲೋಕಗಳನ್ನು ನೀವು ಪಠನೆ ಮಾಡೋದ್ರಿಂದ ಶುಕ್ರವಾರದ ದಿವಸ ಈ 5 ಶ್ಲೋಕಗಳನ್ನು ರಾಹುಕಾಲ ಕಾಲದಲ್ಲಿ ಈ 5 ಶ್ಲೋಕಗಳನ್ನು ಪ್ರಾರಂಭ ಮಾಡಿ ವಿಶೇಷವಾಗಿ ಶಕ್ತ್ಯಾನುಸಾರದಲ್ಲಿ 28 ಬಾರಿ 108 ಬಾರಿ 54 ಬಾರಿ ಶಕ್ತಿ ಇದ್ದಂಥವ್ರು 1008 ಬಾರಿ ಬೇಕಾದರೂ ಕೂಡ ಆ ಒಂದು ಶುಕ್ರವಾರದ ಗೋಧೂಳಿ ಸಮಯ ಅಥವಾ ಬೆಳಗ್ಗೆ ರಾಹುಕಾಲ ಸಮಯದಲ್ಲಿ 2 ಸಮಯಗಳನ್ನು ನಿಗದಿ ಮಾಡಿಕೊಂಡು ವಿಶೇಷವಾಗಿ ಪ್ರಾರ್ಥನೆ ಮಾಡಿ ಅಮ್ಮನವರನ್ನು ದರ್ಶಿಸುವುದು, ಅಮ್ಮನವರನ್ನು ಪ್ರಾರ್ಥನೆ ಮಾಡ್ಕೊಳ್ತಕ್ಕಂಥದ್ದು. ಅಮ್ಮನವರ ಸನ್ನಿಧಾನದಲ್ಲಿ ನೀವೊಂದು ಚಿತ್ರಪಟವನ್ನು ಇಟ್ಕೊಂಡು ಅಮ್ಮ ನೀನು ಇಲ್ಲೇ ಆಸೀನಳಾಗಿದ್ದೀಯಮ್ಮ ಅಂಥೇಳಿ ಅಮ್ಮನನ್ನು ಪ್ರಾರ್ಥನೆ ಮಾಡಿ ಈ 5 ಶ್ಲೋಕಗಳು ಒಂದು ದಿನಕ್ಕೊಮ್ಮೆ ಅಂದರೆ ಶುಕ್ರವಾರದ ದಿವಸ ಆ ದಿನದಲ್ಲಿ ಗೋಧೂಳಿ ಲಗ್ನ ಸಾಯಂಕಾಲ 5:30ರಿಂದ 6:30, ಬೆಳಗ್ಗೆ 10:00ರಿಂದ 12 ಗಂಟೆ ರಾಹುಕಾಲ ಸಮಯದಲ್ಲಿ ಈ ಪಠಣ ಶ್ಲೋಕವನ್ನು ಮಾಡೋದರಿಂದ ಖಂಡಿತ ನಿಮ್ಮ ಬದುಕಿನಲ್ಲಿ ಸನ್ಮಂಗಳವಾಗ್ತಕ್ಕಂಥದ್ರಲ್ಲಿ ಯಾವುದೇ ಸಂದೇಹ ಬೇಡ. ಲೋಕ ಸಮಸ್ತ ಸುಖಿನೋ ಭವಂತು.